ಕಾಣೆ ಆಗಿರೋ ಈ 12 ವರ್ಷದ ಹುಡುಗನ ಕಾಲು ಒಂದು ಕಾಡಲ್ಲಿ ಸಿಗುತ್ತೆ. ಆಮೇಲೆ ಇನ್ನು ಬೇರೆ ಬೇರೆ ಬಾಡಿ ಪಾರ್ಟ್ಸ್ ಎಲ್ಲ ಕಾಡಲ್ಲೇ ಬೇರೆ ಬೇರೆ ಕಡೆ ಸಿಗುತ್ತೆ. ಇಷ್ಟಕ್ಕೂ ಏನಾಯ್ತು, ಯಾರು ಕೊಲೆ ಮಾಡಿದ್ರು, ಹೇಗೆ ಪೊಲೀಸ್ ಅವರು ಈ ಕೇಸ್ನ ಸಾಲ್ವ್ ಮಾಡಿದ್ರು? ಮಹಾರಾಷ್ಟ್ರದಲ್ಲಿ ಚಹರ್ಡಿ ಅನ್ನೋ ಒಂದು ಸಣ್ಣ ಊರಲ್ಲಿ ದಗಡು ಪಾಟೀಲ್ ಮತ್ತೆ ಅವನ ಹೆಂಡತಿ ಗೀತಾಬಾಯಿ ಪಾಟೀಲ್ ಇರ್ತಾರೆ. ಇವರಿಗೆ ಇಬ್ಬರು ಮಕ್ಕಳು, 12 ವರ್ಷ ವಯಸ್ಸಿನ ಮಂಗೇಶ್ ಪಾಟೀಲ್ ಮತ್ತೆ ಅವನ 8 ವರ್ಷದ ತಂಗಿ. ದಗಡು ಪಾಟೀಲ್ ಒಂದು ಸಣ್ಣ ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಹೋಗ್ತಾ ಇರ್ತಾನೆ. ಗೀತಾಬಾಯಿ ಮನೆಯಲ್ಲೇ ಇರ್ತಾಳೆ. ಇಬ್ಬರು ಮಕ್ಕಳು ಹತ್ತಿರದಲ್ಲೇ ಇರೋ ಒಂದು ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಾ ಇರ್ತಾರೆ. ಎಲ್ಲ ಚೆನ್ನಾಗೇ ಇರುತ್ತೆ. 2ನೇ ಫೆಬ್ರವರಿ 2019 ಶನಿವಾರ ಅವತ್ತು ದಗಡು ಪಾಟೀಲ್ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ತಾರೆ. ಇಬ್ಬರು ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ. ಆದ್ರೆ ಅವತ್ತು ಹಾಫ್ ಡೇ, ಸ್ಯಾಟರ್ಡೇ ಅಲ್ವಾ, ಮೋಸ್ಟ್ಲಿ ತುಂಬಾ ಸ್ಕೂಲ್ಗಳಲ್ಲಿ ಹಾಫ್ ಡೇ ಇರುತ್ತೆ. ಮಂಗೇಶ್ ಅವತ್ತು ಮನೆಗೆ 2 ಗಂಟೆಗಿಂತ ಮುಂಚೆನೆ ಹೋಗ್ತಾನೆ. ಮನೆಗೆ ಹೋಗಿದ್ದ ಬ್ಯಾಗ್ ಇಟ್ಟು ಅಮ್ಮ ಗೀತಾಬಾಯಿಗೆ ಟಾಯ್ಲೆಟ್ಗೆ ಹೋಗ್ತಾ ಇದ್ದೀನಿ, ಇಲ್ಲೇ ಕಾಡ್ ಹತ್ರ ಅಂತ ಹೇಳಿ ಹೋಗ್ತಾನೆ. ಮಂಗೇಶ್ ತಂಗಿ 2 ಗಂಟೆಗೆ ಸ್ಕೂಲಿಂದ ಬರ್ತಾಳೆ. ಆದ್ರೆ ತುಂಬಾ ಹೊತ್ತಾದ್ರೂ ಮಂಗೇಶ್ ಮನೆಗೆ ಬರಲ್ಲ. ಅಮ್ಮ ಗೀತಾಬಾಯಿ ಮನೆಯಲ್ಲಿ ಕಾಯ್ತಾ ಇರ್ತಾಳೆ. ಸರಿ ಬಿಡು, ಹುಡುಗರ ಜೊತೆ ಆಟ ಆಡಕ್ಕೆ ಹೋಗಿದ್ದಾನೆ, ಬರ್ತಾನೆ ಅಂತ ಸುಮ್ನೆ ಆಗ್ತಾಳೆ. ಆದ್ರೆ ಸಂಜೆ ಆದ್ರೂ ಮಂಗೇಶ್ ಮನೆಗೆ ಬರಲ್ಲ. ಅಮ್ಮ ಗೀತಾಬಾಯಿಗೆ ತುಂಬಾ ಭಯ ಆಗುತ್ತೆ. ಸುತ್ತಮುತ್ತ ಇರೋ ಮನೆಯವರಿಗೆ ಹಾಗೆ ಅವಳ ರಿಲೇಟಿವ್ಸ್ ಎಲ್ಲಾರ್ಗೂ ವಿಷಯನ ತಿಳಿಸ್ತಾಳೆ. ಹಾಗೆ ಎಲ್ಲಾ ಕಡೆ ಹುಡುಕ್ತಾಳೆ. ಆದ್ರೆ ಮಂಗೇಶ್ ಎಲ್ಲೂ ಸಿಗೋದಿಲ್ಲ. ಮಂಗೇಶ್ ಫ್ರೆಂಡ್ಸ್ ಹೇಳ್ತಾರೆ ಅವರು ಮಂಗೇಶ್ನ ಇವತ್ತು ನೋಡೇ ಇಲ್ಲ ಅಂತ. ಅಪ್ಪ ದಗಡು ಪಾಟೀಲ್ ಸಂಜೆ ಮನೆಗೆ ಬರ್ತಾನೆ. ಅವನಿಗೂ ವಿಷಯ ಗೊತ್ತಾಗುತ್ತೆ, ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾನೆ. ನ್ಯೂಸ್ ತುಂಬಾ ಸ್ಪ್ರೆಡ್ ಆಗುತ್ತೆ. ಊರವ್ರಿಗೆಲ್ಲ ಈ ವಿಷಯ ಗೊತ್ತಾಗುತ್ತೆ. ಎಲ್ಲರೂ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಮಂಗೇಶ್ ಎಲ್ಲೂ ಕಾಣಲ್ಲ. ಗೀತಾಬಾಯಿ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾಳೆ, ತುಂಬಾ ಅಳ್ತಾ ಇರ್ತಾಳೆ. ಮುಂದಿನ ದಿನ ಫೆಬ್ರವರಿ 3ನೇ ತಾರೀಕು ಸ್ಕೂಲ್ ಹತ್ರ ಹೋಗಿ ವಿಚಾರಿಸ್ತಾರೆ. ಸ್ಕೂಲಲ್ಲಿ ಟೀಚರ್ಸ್ ಹೇಳ್ತಾರೆ, ಇಲ್ಲ, ಎಲ್ಲರೂ ಹೋದ ಟೈಮ್ಗೆನೆ ನಿಮ್ಮ ಮಗನು ಸ್ಕೂಲಿಂದ ಆಚೆ ಹೋದ ಅಂತ. ಸರಿ, ಈಗ ಬೇರೆ ದಾರಿ ಇಲ್ಲದೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿ ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಹಾಗೆ ನಡೆದಿದ್ದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸ್ಕೂಲಿಂದ ಮನೆಗೆ ಬಂದ, ಬಾಗಿಟ್ಟು ಆಚೆ ಹೋದವನು ಮತ್ತೆ ಮನೆಗೆ ಬಂದಿಲ್ಲ ಅಂತ. ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಲಾಸ್ಟ್ ಅಲ್ಲಿ ಯಾರು ಮಂಗೇಶ್ ನ ನೋಡಿದ್ರು, ಮಂಗೇಶ್ ಎಲ್ಲೆಲ್ಲಿ ಓಡಾಡ್ತಾನೆ, ಯಾರಿಗಾದ್ರೂ ನಿಮ್ಮ ಮನೆಯವ್ರ ಮೇಲೆ ದ್ವೇಷ ಇದೆಯಾ, ಮಂಗೇಶ್ಗೆ ಸ್ಕೂಲ್ ಅಲ್ಲಿ ಏನಾದ್ರೂ ಜಗಳ ಆಗಿತ್ತಾ, ಮನೆಯವರು ಮಂಗೇಶ್ಗೆ ಏನಾದ್ರೂ ಬೈದ್ರ, ಎಲ್ಲ ವಿಚಾರಿಸ್ತಾರೆ. ಯಾರಾದ್ರೂ ಕಿಡ್ನಾಪ್ ಮಾಡಿದಾರ ಅಂದ್ರೆ ಅದು ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಇವರದು ಒಂದು ಬಡ ಕುಟುಂಬ, ದುಡ್ಡು ಕೇಳೋಕು ಚಾನ್ಸ್ ಇಲ್ಲ, ಯಾವುದೇ ಕಾಲ್ ಸಹ ಬಂದಿರೋದಿಲ್ಲ. ಹೀಗೆ 3 ದಿನ ಆಗುತ್ತೆ. ಮಂಗೇಶ್ ಎಲ್ಲೂ ಕಾಣಿಸೋದಿಲ್ಲ. ಗೀತಾಬಾಯಿ ಊಟ ಎಲ್ಲ ಬಿಟ್ಟಿರ್ತಾಳೆ, ತುಂಬಾನೇ ಅಳ್ತಾ ಇರ್ತಾಳೆ. ಊರಲ್ಲಿ ಯಾವುದೇ ರೀತಿ ಸಿಸಿಟಿವಿ ಕ್ಯಾಮೆರಾಗಳು ಸಹ ಇರೋದಿಲ್ಲ. ಪೊಲೀಸ್ ಅವರ ಮೇಲೂ ತುಂಬಾ ಪ್ರೆಷರ್ ಇರುತ್ತೆ. 5th ಫೆಬ್ರವರಿ ಪೊಲೀಸ್ ಅವರಿಗೆ ಕಾಡಲ್ಲಿ ಒಂದು ಚಿಕ್ಕ ಹುಡುಗನ ಕಾಲು ಮಾತ್ರ ಸಿಗುತ್ತೆ. ಫಾರೆನ್ಸಿಕ್ ಟೀಮ್ ಅವರು ಅಲ್ಲಿಗೆ ಬರ್ತಾರೆ. ಗೀತಾಬಾಯಿ ಮತ್ತೆ ಗಂಡ ದಗಡು ಪಾಟೀಲ್ ಇಬ್ರು ಅಲ್ಲಿಗೆ ಹೋಗ್ತಾರೆ. ಮಂಗೇಶ್ದೇ ಅದು ಕಾಲು ಅಂತ ಕನ್ಫರ್ಮ್ ಆಗುತ್ತೆ. ಆದ್ರೂ DNA ಟೆಸ್ಟ್ ಮಾಡೋದು ಇರುತ್ತೆ. ಗೀತಾಬಾಯಿ ತುಂಬಾ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಪೊಲೀಸ್ ಅವರು ಸಮಾಧಾನ ಮಾಡ್ತಾರೆ, ಇನ್ನು DNA ಟೆಸ್ಟ್ ಆಗ್ಬೇಕು, ಆಮೇಲೆ ಕನ್ಫರ್ಮ್ ಆಗುತ್ತೆ ಅಂತ. ಈಗ ಅದೇ ಜಾಗದಲ್ಲಿ ಹುಡುಕೋಕೆ ಸ್ನಿಫರ್ ಡಾಗ್ಸ್ ನ ಕರ್ಕೊಂಡು ಬರ್ತಾರೆ. ತುಂಬಾ ಹೊತ್ತು ಹುಡುಕಿದ ಮೇಲೆ ಬೇರೆ ಪಾರ್ಟ್ಸ್ ಏನೂ ಸಿಗೋದಿಲ್ಲ. ಆದ್ರೆ ಈ ಸ್ನಿಫರ್ ಡಾಗ್ಸ್ ಏನಿರುತ್ತೆ ಅದು ಕಾಡಿಂದ ಡೈರೆಕ್ಟ್ ಆಗಿ ಮಂಗೇಶ್ ಮನೆ ಹತ್ರನೇ ಹೋಗುತ್ತೆ. ಪೊಲೀಸ್ ಅವರಿಗೆ ಅರ್ಥ ಆಗುತ್ತೆ ಮಂಗೇಶ್ ಮನೆ ಇದೆ ಅಲ್ವಾ, ಅದಕ್ಕೆ ಇಲ್ಲಿಗೆ ಬಂದಿದೆ ಅಂತ. ಸೊ ಇಗ್ನೋರ್ ಮಾಡ್ತಾರೆ. ಈ ಟೈಮ್ ಅಲ್ಲಿ ಊರಲ್ಲಿ ಒಂದು ರೂಮರ್ ಸ್ಪ್ರೆಡ್ ಆಗುತ್ತೆ. ಅದೇನಂದ್ರೆ 4ನೇ ಫೆಬ್ರವರಿ ಒಂದು ಅಮಾವಾಸ್ಯೆ ಆಗಿರುತ್ತೆ. ಸೊ ಹೀಗಾಗಿ ಯಾರೋ ನರಬಲಿ ಅಂದ್ರೆ ಮಂಗೇಶ್ ನ ಬಲಿ ಕೊಟ್ಟಿದ್ದಾರೆ ಅನ್ನೋ ಒಂದು ನ್ಯೂಸ್ ಸಹ ತುಂಬಾ ಸ್ಪ್ರೆಡ್ ಆಗ್ತಾ ಇರುತ್ತೆ ಊರಲ್ಲಿ. ಸರಿ, ಈಗ ಊರಲ್ಲಿ ಯಾರ್ಯಾರು ಬ್ಲಾಕ್ ಮ್ಯಾಜಿಕ್ ಮಾಡ್ತಾರೋ ಅಂದ್ರೆ ಮಾಟ ಮಂತ್ರ ಯಾರ್ಯಾರು ಮಾಡ್ತಾರೋ, ಈ ರೀತಿ ಏನೇನ್ ಪೂಜೆಗಳು ಮಾಡ್ತಾರೋ ಅವ್ರನ್ನೆಲ್ಲ ಕರೆಸಿ ವಿಚಾರಿಸ್ತಾರೆ ಪೊಲೀಸರು. ಯಾರ್ಯಾರು ಎಲ್ಲೆಲ್ಲಿ ಯಾವ ರೀತಿ ಪೂಜೆ ಎಲ್ಲ ಮಾಡಿದ್ರು ಇದನ್ನೆಲ್ಲ ತಿಳ್ಕೊತಾರೆ. ಆದ್ರೆ ಏನೂ ಕನೆಕ್ಷನ್ ಸಿಗಲ್ಲ. ಈಗ ಇನ್ನೂ ಕೆಲವು ದಿನ ಆಗುತ್ತೆ. 13th ಫೆಬ್ರವರಿ 13ನೇ ಫೆಬ್ರವರಿ ಊರಲ್ಲಿ ಒಂದು ಜ್ಯುವೆಲರಿ ಶಾಪ್ ಇರುತ್ತೆ. ಈ ಶಾಪ್ ಆಚೆ ಮಾತ್ರ ಒಂದು ಸಿಸಿಟಿವಿ ಕ್ಯಾಮೆರಾ ಇರುತ್ತೆ. ಪೊಲೀಸ್ ಅವರು ಫೆಬ್ರವರಿ 2 ಸಿಸಿಟಿವಿ ಫುಟೇಜ್ ನ ತಗೋತಾರೆ. ಫುಟೇಜ್ ಅಲ್ಲಿ ಮಧ್ಯಾಹ್ನ 12 ಗಂಟೆಗೆ ಒಬ್ಬ ಭಿಕ್ಷುಕನ ತರ ಕಾಣೋ ವ್ಯಕ್ತಿ ಒಂದು ದೊಡ್ಡ ಚೀಲ ತಗೊಂಡು ಓಡಾಡ್ತಾ ಇರ್ತಾನೆ. ಆದ್ರೆ ಇದು ಸಹ ವರ್ಕೌಟ್ ಆಗಲ್ಲ. ಆ ವ್ಯಕ್ತಿ ಎಲ್ಲೂ ಸಿಗಲ್ಲ. ಫೆಬ್ರವರಿ 15ನೇ ತಾರೀಕು ಪೊಲೀಸ್ ಅವರಿಗೆ ಒಂದು ಮೆಸೇಜ್ ಸಿಗುತ್ತೆ. ಕಾಡಲ್ಲಿ ಬೇರೆ ಕಡೆ ಒಂದಷ್ಟು ಬಾಡಿ ಪಾರ್ಟ್ ಸಿಗುತ್ತೆ, ಹಾಗೆ ಕೆಲವು ಬಟ್ಟೆ ಸಹ ಸಿಗುತ್ತೆ. ಆದ್ರೆ ತಲೆ ಮಾತ್ರ ಸಿಗಲ್ಲ. ಗೀತಾಬಾಯಿ ಅಲ್ಲಿಗೆ ಬರ್ತಾಳೆ. ಈ ಬಟ್ಟೆ ಮಂಗೇಶ್ದು ಅಂತ ಹೇಳಿ ತುಂಬಾ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆದ್ರೂ DNA ಟೆಸ್ಟ್ ಮಾಡ್ಬೇಕಾಗಿರುತ್ತೆ. ಮತ್ತೆ ಸ್ನಿಫರ್ ಡಾಗ್ಸ್ ನ ಅಲ್ಲಿಗೆ ಕರೆಸ್ತಾರೆ. ಮತ್ತೆ ಆ ಸ್ನಿಫರ್ ಡಾಗ್ಸ್ ಕರೆಕ್ಟ್ ಆಗಿ ಮಂಗೇಶ್ ಮನೆ ಹತ್ರನೇ ಹೋಗುತ್ತೆ ಕಾಡಿಂದ. ಪೊಲೀಸ್ ಅವ್ರಿಗೆ ಏನು ಅರ್ಥ ಆಗಲ್ಲ. ಇನ್ನೂ ಮಂಗೇಶ್ದು ಪೂರ್ತಿ ಬಾಡಿನೂ ಸಿಕ್ಕಿರೋದಿಲ್ಲ. ಊರಲ್ಲಿ ಎಲ್ಲಾರ್ಗು ಒಂದು ಭಯ ಸ್ಟಾರ್ಟ್ ಆಗುತ್ತೆ. ಮಕ್ಕಳನ್ನ ಸ್ಕೂಲ್ಗೆ ಕಳ್ಸೋಕೆ ಭಯ ಪಡ್ತಿರ್ತಾರೆ. ಪೊಲೀಸ್ ಅವರ ಮೇಲೂ ತುಂಬಾನೇ ಪ್ರೆಷರ್ ಇರುತ್ತೆ ಕೇಸ್ ನ ಸಾಲ್ವ್ ಮಾಡ್ಬೇಕು ಅಂತ. ಸರಿ, ಪೊಲೀಸ್ ಅವರು ಮತ್ತೆ ಏನೇನಾಯ್ತು ಎಲ್ಲ ಅನಲೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಆ ನಾಯಿಗಳು ಸ್ನಿಫರ್ ಡಾಗ್ಸ್ ಮಂಗೇಶ್ ಮನೆ ಹತ್ರನೇ ಯಾಕೆ ಹೋಗ್ತಾ ಇದೆ? ಈಗ ಬೇರೆ ಯಾರಾದ್ರೂ ಇದನ್ನೆಲ್ಲ ಮಾಡಿದ್ರೆ
ಬೇರೆನೇ ಲೊಕೇಶನ್ಗೆ ಹೋಗ್ಬೇಕಿತ್ತು, ಆದ್ರೆ ಯಾಕೆ ಮಂಗೇಶ್ ಮನೆ ಹತ್ರನೇ ಹೋಗ್ತಾ ಇದೆ? ಈಗ ಪೊಲೀಸ್ ಅವರು ಮಂಗೇಶ್ ಅವರ ಅಪ್ಪ ಅಮ್ಮನ ಬಗ್ಗೆ ತಿಳ್ಕೊಳ್ಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರಿಲೇಟಿವ್ಸ್ ಮತ್ತೆ ಸುತ್ತಮುತ್ತ ಇರೋ ಮನೆಯವರು ಎಲ್ಲಾರನ್ನೂ ವಿಚಾರಿಸ್ತಾರೆ. ಈಗ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ ಇವರ ಮನೆಗೆ 5 ರಿಂದ 6 ತಿಂಗಳಿಂದ ಒಬ್ಬ ವ್ಯಕ್ತಿ ಬಂದು ಹೋಗ್ತಾ ಇರ್ತಾನೆ. ಅದು ಯಾವಾಗ ದಗಡು ಪಾಟೀಲ್ ಕೆಲ್ಸಕ್ಕೆ ಹೋದ ಮೇಲೆ, ಗೀತಾಬಾಯಿ ಮನೆಯಲ್ಲಿ ಒಬ್ಳೇ ಇರ್ಬೇಕಾದ್ರೆ. ಸರಿ, ಪೊಲೀಸ್ ಅವರು ಈಗ ಆ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳೋಕೆ ನೋಡ್ತಾರೆ. ಆ ವ್ಯಕ್ತಿ ಹೆಸರು ಸಮಾಧಾನ್ ಪಾಟೀಲ್, ಸಾಧನ್ ಪಾಟೀಲ್ ಅಂತಾನೂ ಕರೀತಾರೆ. 25 ವರ್ಷ ವಯಸ್ಸು. ಇವನು ಬೇರೆ ಯಾರು ಅಲ್ಲ, ಗೀತಾಬಾಯಿ ಮತ್ತೆ ದಗಡುಬಾಯಿ ಇವನ ಅಂಕಲ್ ಮತ್ತೆ ಆಂಟಿ, ಚಿಕ್ಕಪ್ಪ ಚಿಕ್ಕಮ್ಮ. ಸರಿ, ರಿಲೇಟಿವ್ಸ್ ಅಲ್ವಾ ಅಂತ ಪೊಲೀಸ್ ಅವರು ಸುಮ್ನೆ ಆಗ್ತಾರೆ. ಆದ್ರೆ ಯಾಕೆ ದಗಡು ಪಾಟೀಲ್ ಇಲ್ಲದೆ ಇರ್ಬೇಕಾದ್ರೇನೆ ಇವನು ಮನೆಗೆ ಬರ್ತಾ ಇರ್ತಾನೆ ಅಂತ ಡೌಟ್ ಇರುತ್ತೆ. ಸರಿ, ಈಗ ಪೊಲೀಸ್ ಅವರು ಒಂದು ಟ್ರಿಕ್ ಯೂಸ್ ಮಾಡ್ತಾರೆ. ಸಾಧನ್ ಪಾಟೀಲ್ ಏನಿರ್ತಾನೆ ಅವನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ನಮ್ಗೆ ಗೊತ್ತಾಗಿದೆ ನೀನೇ ಮಂಗೇಶ್ ನ ಕೊಲೆ ಮಾಡಿರೋದು ಅಂತ, ಹೇಳು ಏನ್ ಮಾಡ್ದೆ, ಯಾಕೆ ಕೊಲೆ ಮಾಡ್ದೆ ಅಂತ ತುಂಬಾ ಹೆದರಿಸ್ತಾರೆ. ಸಾಧನ್ ಪಾಟೀಲ್ ತುಂಬಾ ಹೆದರ್ಕೋತಾನೆ. ಹಾಗೆ ಈಗ ಬಾಯ್ ಬಿಡ್ತಾನೆ, ನಾನೇನು ಮಾಡಿಲ್ಲ, ಆದ್ರೆ ನನ್ನ ಫ್ರೆಂಡ್ ರಾಜೇಂದರ್ ಪಾಟೀಲ್ ಮಾಡಿದ್ದು ಇದನ್ನ ಅಂತ ಹೇಳ್ತಾನೆ. ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಈಗ ಅವನ ಫ್ರೆಂಡ್ ರಾಜೇಂದರ್ ಪಾಟೀಲ್ ನ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ. ಅವರ ಸ್ಟೈಲ್ ಅಲ್ಲಿ ರಾಜೇಂದರ್ನ ವಿಚಾರಿಸ್ತಾರೆ. ಈಗ ನಡೆದಿದ್ದೇನು ಅಂತ ಈ ಸ್ಟೋರಿನೆಲ್ಲ ಕೇಳಿ ಪೊಲೀಸ್ ಅವರೇ ಶಾಕ್ ಆಗ್ತಾರೆ. ಅದೇನಂದ್ರೆ ಗೀತಾ ಪಾಟೀಲ್ ಮತ್ತೆ ಸಾಧನ್ ಪಾಟೀಲ್ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಲ್ಲಿ ಇರ್ತಾರೆ, ಅನೈತಿಕ ಸಂಬಂಧ. ಮನೆಯಲ್ಲಿ ಯಾರು ಇಲ್ಲದೆ ಇರಬೇಕಾದ್ರೆ ಇದೆಲ್ಲ ನಡೀತಾ ಇರುತ್ತೆ. ಸಾಧನ್ ಪಾಟೀಲ್ ಈ ವಿಷಯನ ಅವನ ಫ್ರೆಂಡ್ ರಾಜೇಂದರ್ಗೆ ಹೇಳ್ತಾನೆ. ರಾಜೇಂದರ್ ಈಗ ನನಗೂ ಗೀತಾ ಪಾಟೀಲ್ ನ ಪರಿಚಯ ಮಾಡಿಸು ಅಂತ ಸಾಧನ್ಗೆ ಹೇಳ್ತಾನೆ. ಸರಿ, ಸಾಧನ್ ಈಗ ರಾಜೇಂದರ್ಗೆ ಗೀತಾಬಾಯಿನ ಪರಿಚಯ ಮಾಡಿಸ್ತಾನೆ. ಈಗ ರಾಜೇಂದರ್ ಜೊತೆನೂ ಗೀತಾಬಾಯಿದು ಒಂದು ಅಫೇರ್ ನಡೀತಾ ಇರುತ್ತೆ. ಆದ್ರೆ ಯಾರಿಗೂ ಏನು ಡೌಟ್ ಬರೋದಿಲ್ಲ. ಗೀತಾ ಪಾಟೀಲ್ ಇವಾಗ ರಾಜೇಂದರ್ ಮತ್ತೆ ಸಾಧನ್ ಇವರಿಬ್ಬರ ಜೊತೆನೂ ಒಂದು ಅಫೇರ್ ಅಲ್ಲಿ ಇರ್ತಾಳೆ. ಹೀಗೆ 5 ರಿಂದ 6 ತಿಂಗಳು ಇದೇ ರೀತಿ ನಡೀತಾ ಇರುತ್ತೆ. 2 ಫೆಬ್ರವರಿ 2019 ರಾಜೇಂದರ್ ಗೀತಾಬಾಯಿ ಮನೆಗೆ ಹೋಗ್ತಾನೆ. ಮಕ್ಕಳು ಸ್ಕೂಲಿಂದ ಮನೆಗೆ ಬರೋದು 2 ಗಂಟೆಗೆ ಅಂತ ಗೊತ್ತಿರುತ್ತೆ. 2 ಗಂಟೆಗಿಂತ ಮುಂಚೆನೆ ರಾಜೇಂದರ್ ಮನೆಯಿಂದ ಆಚೆ ಹೋಗ್ಬೇಕಿತ್ತು. ಆದ್ರೆ ಅವತ್ತು ಮಂಗೇಶ್ 1 ಗಂಟೆಗೆಲ್ಲ ಸ್ಕೂಲಿಂದ ಮನೆಗೆ ಹೋಗ್ತಾನೆ. ನೋಡಿದ್ರೆ ಅಲ್ಲಿ ಡೋರ್ ಲಾಕ್ ಆಗಿರೋದಿಲ್ಲ. ಈಗ ಮಂಗೇಶ್ ಗೀತಾಬಾಯಿ ಮತ್ತೆ ರಾಜೇಂದರ್ನ ಜೊತೆಲಿ ನೋಡ್ತಾನೆ. ಈಗ ಎಲ್ಲಿ ಇದೆಲ್ಲ ಎಲ್ಲಾರ್ಗೂ ಗೊತ್ತಾಗುತ್ತೋ ಅಂತ ಇಮಿಡಿಯೇಟ್ ಆಗಿ ರಾಜೇಂದರ್ ಅಲ್ಲೇ ಮನೆ ಒಳಗಡೆ ಇರೋ ಒಂದು ದೊಣ್ಣೆ ತಗೊಂಡು ಮಂಗೇಶ್ ತಲೆ ಮೇಲೆ ಹೊಡಿತಾನೆ. ಆಮೇಲೆ ಬಾಡಿನ ಮನೆಯಲ್ಲೇ ಮುಚ್ಚಿಡ್ತಾನೆ. ರಾಜೇಶ್ ಈಗ ಸಾಧನ್ಗೆ ಕಾಲ್ ಮಾಡಿ ಎಲ್ಲಾ ವಿಷಯ ಹೇಳ್ತಾನೆ. ಬಾಡಿನ ಪೂರ್ತಿ ಕಟ್ ಮಾಡಿ ಬೇರೆ ಬೇರೆ ಕಡೆ ಕಾಡಲ್ಲಿ ಬಿಸಾಕ್ತಾರೆ, ಗುರುತು ಹಿಡಿಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ. ನೋಡಿ, ಹೀಗೆ ಒಬ್ಬ ಅಮ್ಮ ಅವಳ ಒಬ್ಬನೇ ಮಗನ್ನ ಅವಳ ಸ್ವಾರ್ಥಕ್ಕೋಸ್ಕರ ಕೊಲೆ ಮಾಡಿದ ಒಂದು ಕತೆ ಇದು. ಫೈನಲಿ ಇವರು 3 ಜನನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಕ್ರೈಮ್ ರಿಲೇಟೆಡ್ ಸ್ಟೋರೀಸ್ ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಚೆನ್ನಾಗಿರೋ ಇಂಟ್ರೆಸ್ಟಿಂಗ್ ಆಗಿರೋ ಸ್ಟೋರಿನ ನಿಮ್ಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.